ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಈ ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಸಮುದಾಯದ ಮಾದಿಗ ಜನಾಂಗಕ್ಕೆ ತುಂಬಾ ಅನ್ಯಾಯ ಆಗಿದೆ. ಬಡ ಮೀಸಲಾತಿಯಲ್ಲಿ ಮೀಸಲಾತಿ ಸರಿಯಾದ ರೀತಿಯಲ್ಲಿ ನಮಗೆ ಮೀಸಲಾತಿ ಸಿಕ್ಕಿಲ್ಲ. ಹಾಗಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ಎಲ್ಲಾ ದಲಿತ ಸಂಘಟನೆಗಳು ಒಕ್ಕೂಟ ಮಾಡಿಕೊಂಡು ಮಾದಿಗ ಸಮುದಾಯಗಳಂದು ಬೆಂಗಳೂರಲ್ಲಿ ಒಂದು ಕಮಿಟಿ ಮಾಡಿಕೊಂಡು ನಮ್ಮ ರಾಜ್ಯ ಸಂಚಾಲಕರಾದ ಎಂ ಶಿವಮೊಗ್ಗ ಗುರುಮೂರ್ತಿ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಈಗಲೂ ಇಲ್ಲಿ ಕೊಡುವ ಉದ್ದೇಶ ಏನಂದ್ರೆ ಇವರು MC ಸುಧಾಕರ್ ಅವರು ಅಭಿವೃದ್ಧಿ ಅಧಿಕಾರರು, ಕ್ಯಾಬಿನೆಟ್ ಸಚಿವರು. ಹಾಗಾಗಿ ಇವ್ರಿಗೂ ಅದರಲ್ಲಿ ಪಾಲಿದೆ. ಇವ್ರು ಸಹಾಯ ಮಾಡ್ತಾರೆ ಅಂದು ಇಲ್ಲಿ ನಾವು ನಂಬಿ ಇಲ್ಲಿ ಬಂದಿದ್ದೀವಿ. ನಮ್ಮ ನೇತೃತ್ವದ ಏನು ಒಕ್ಕೂಟ ಏನಿದೆಯೋ ಆ ಒಕ್ಕೂಟ ಇಲ್ಲಿ ಸಚಿವರಿಗೊಂದು ಕ್ಯಾಬಿನೆಟ್ ಸಚಿವರಾಗಿರೋದ್ರಿಂದ ಒಂದು ಮನವಿ ಅಲ್ಲಿ ಕೊಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಬಂದಿದ್ದೀವಿ. ಇದೇ ಬುಧವಾರ, ನಾಳೆ ಬುಧವಾರ 29ನೇ ತಾರೀಕು ರಾಜ್ಯಾದ್ಯಂತ ಒಂದೇ ಏಕಕಾಲದಲ್ಲಿ ಏನು ಈ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ, ಪ್ರತಿಭಟನೆ ಮುಖಾಂತರ ಸರ್ಕಾರಕ್ಕೆ ಈ ಮನವಿಯನ್ನು ಸಲ್ಲಿಸುತ್ತೇವೆ. ಈಗಾಗಲೇ ನಾಗಮೋಹನ್ ದಾಸು ಸಮಿತಿ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರು ತುಂಬಾ ಆತ್ಮೀಯರು, ತುಂಬಾ ಒಳ್ಳೆಯವರು, ಬಡವರಿಗಾಗಿ ಶ್ರಮಿಸಿದ್ದಾರೆ, ಎಲ್ರಿಗೂ ಗೊತ್ತು. ಆದ್ರೆ ತುಂಬಾ ವಿಳಂಬ ಮಾಡಿದ್ರೆ ನಮ್ಗೆ ತೊಂದರೆ ಆಗುತ್ತೆ. ಹಾಗಾಗಿ ಆದಷ್ಟು ಬೇಗ ಏನು ನಾಗಮೋಹನ್ ದಾಸ್ ವರದಿ ಏನ್ 3 ತಿಂಗಳು ಅಂತ ಹೇಳಿದ್ರು, ಈಗ 4 ತಿಂಗಳು 5 ತಿಂಗಳು ಆಗ್ತಾ ಇದೆ. ಆದ್ರಿಂದ ಈಗ ಅದೆಲ್ಲ ಸರ್ಕಾರ ಮನ್ಕೊಂಡು ಈಗ ಏನು ನಮ್ಗೆ ಅನ್ಯಾಯ ಆಗಿದೆಯೋ ಈ ಬಗ್ಗೆ ಸರ್ಕಾರ ಎಚ್ಚೆತ್ಕೊಂಡು ಕೂಡಲೇ ಜಾರಿಗೆ ತರಬೇಕೆಂದು ತಮ್ಮ ಮಾಧ್ಯಮ ಮುಖಾಂತರ ನಾನು కమిషన్ సెక్షన్ తెలంగాణ అట్లా సెక్షన్ దానికోసం లేదంటే ఇంకేమన్నా కోర్టు పట్టుకుంటుంది. దానికోసం దాన్ని ఏమైనా చేసేది కరెక్ట్ గా చేయాలనే దానికి అయితే వేరే ఇంకేం దాన్ని వేరే ఎవరు దానికి ఎవరు విరోధం లేదు, ఏమీ లేదు. ಎಷ್ಟು ಕೋಟಿ ಸುಪ್ರೀಂ ಕೋರ್ಟ್ ವಜಾ ಮಾಡ್ಬೋದು. ಹಾಗಾಗಿ ಏನಾಗುತ್ತಂದ್ರೆ ಈಗ 20-95 ಜಿಲ್ಲಾಧಿಕಾರಿ ಹಾಗಾಗಿ ತಾವೇನಾಗುತ್ತಂದ್ರೆ ಅಭಿವೃದ್ಧಿ ಅಧಿಕಾರ ತಮಗೊಂದು ಲೆಟರ್ ಕೊಟ್ಟರೆ ನಮ್ಗೆ ಚೆನ್ನಾಗಿರುತ್ತೆ ಅಂತ. ಹಾಗಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಈ ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಸಮುದಾಯದ ಮಾದಿಗ ಜನಾಂಗಕ್ಕೆ ತುಂಬಾ ಅನ್ಯಾಯ ಆಗಿದೆ. ಬಡ ಮೀಸಲಾತಿಯಲ್ಲಿ ಮೀಸಲಾತಿ ಸರಿಯಾದ ರೀತಿಯಲ್ಲಿ ನಮಗೆ ಮೀಸಲಾತಿ ಸಿಕ್ಕಿಲ್ಲ. ಹಾಗಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ಎಲ್ಲಾ ದಲಿತ ಸಂಘಟನೆಗಳು ಒಕ್ಕೂಟ ಮಾಡಿಕೊಂಡು ಮಾದಿಗ ಸಮುದಾಯಗಳಂದು ಬೆಂಗಳೂರಲ್ಲಿ ಒಂದು ಕಮಿಟಿ ಮಾಡಿಕೊಂಡು ನಮ್ಮ ರಾಜ್ಯ ಸಂಚಾಲಕರಾದ ಎಂ ಶಿವಮೊಗ್ಗ ಗುರುಮೂರ್ತಿ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಈಗಲೂ ಇಲ್ಲಿ ಕೊಡುವ ಉದ್ದೇಶ ಏನಂದ್ರೆ ಇವರು MC ಸುಧಾಕರ್ ಅವರು ಅಭಿವೃದ್ಧಿ ಅಧಿಕಾರರು, ಕ್ಯಾಬಿನೆಟ್ ಸಚಿವರು. ಹಾಗಾಗಿ ಇವ್ರಿಗೂ ಅದರಲ್ಲಿ ಪಾಲಿದೆ. ಇವ್ರು ಸಹಾಯ ಮಾಡ್ತಾರೆ ಅಂದು ಇಲ್ಲಿ ನಾವು ನಂಬಿ ಇಲ್ಲಿ ಬಂದಿದ್ದೀವಿ. ನಮ್ಮ ನೇತೃತ್ವದ ಏನು ಒಕ್ಕೂಟ ಏನಿದೆಯೋ ಆ ಒಕ್ಕೂಟ ಇಲ್ಲಿ ಸಚಿವರಿಗೊಂದು ಕ್ಯಾಬಿನೆಟ್ ಸಚಿವರಾಗಿರೋದ್ರಿಂದ ಒಂದು ಮನವಿ ಅಲ್ಲಿ ಕೊಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಬಂದಿದ್ದೀವಿ. ಇದೇ ಬುಧವಾರ, ನಾಳೆ ಬುಧವಾರ 29ನೇ ತಾರೀಕು ರಾಜ್ಯಾದ್ಯಂತ ಒಂದೇ ಏಕಕಾಲದಲ್ಲಿ ಏನು ಈ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ, ಪ್ರತಿಭಟನೆ ಮುಖಾಂತರ ಸರ್ಕಾರಕ್ಕೆ ಈ ಮನವಿಯನ್ನು ಸಲ್ಲಿಸುತ್ತೇವೆ. ಈಗಾಗಲೇ ನಾಗಮೋಹನ್ ದಾಸು ಸಮಿತಿ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರು ತುಂಬಾ ಆತ್ಮೀಯರು, ತುಂಬಾ ಒಳ್ಳೆಯವರು, ಬಡವರಿಗಾಗಿ ಶ್ರಮಿಸಿದ್ದಾರೆ, ಎಲ್ರಿಗೂ ಗೊತ್ತು. ಆದ್ರೆ ತುಂಬಾ ವಿಳಂಬ ಮಾಡಿದ್ರೆ ನಮ್ಗೆ ತೊಂದರೆ ಆಗುತ್ತೆ. ಹಾಗಾಗಿ ಆದಷ್ಟು ಬೇಗ ಏನು ನಾಗಮೋಹನ್ ದಾಸ್ ವರದಿ ಏನ್ 3 ತಿಂಗಳು ಅಂತ ಹೇಳಿದ್ರು, ಈಗ 4 ತಿಂಗಳು 5 ತಿಂಗಳು ಆಗ್ತಾ ಇದೆ. ಆದ್ರಿಂದ ಈಗ ಅದೆಲ್ಲ ಸರ್ಕಾರ ಮನ್ಕೊಂಡು